ನಿರ್ಬಂಧದ ಮಧ್ಯೆಯೂ ಬಾಗಲಕೋಟೆಗೆ ಮುತಾಲಿಕ್ ಹಿಂದೂಗಳ ಮೇಲೆ ಕಲ್ಲು ತೂರಾಟಕ್ಕೆ ಕೆಂಡಾಮಂಡಲ ಪ್ರಮೋದ್ ಮುತಾಲಿಕ್ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ನಿರ್ಬಂಧ ಇದೆ, ಈಗ ನಿರ್ಬಂಧದ ಮಧ್ಯೆಯೂ ಬಾಗಲಕೋಟೆಗೆ ಮುತಾಲಿಕ್ ಹಿಂದೂಗಳ ಮೇಲೆ ಕಲ್ಲು ತೂರಾಟಕ್ಕೆ ಕೆಂಡಾಮಂಡಲ ಮುತಾಲಿಕ್ ಪ್ರಮೋದ್ ಮುತಾಲಿಕ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವವರು ತಡೆಯುತ್ತಿಲ್ಲ, ಸರ್ಕಾರದ ಸ್ವಾತಂತ್ರ್ಯ ಹರಣ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಕಲ್ಲು ಎಸೆದವರನ್ನ ಸರ್ಕಾರ ಗಡೀಪಾರು ಮಾಡಲ್ಲ, ದೇಶ ಒಗ್ಗೂಡಿಸಲು ಜಾಗೃತಿ ಮೂಡಿಸಿದ್ರೆ ಗಡೀಪಾರಾಗುತ್ತೆ. ಕಾಂಗ್ರೆಸ್ ನಾಯಕರು ಸಂವಿಧಾನ ವಿರೋಧಿಗಳು ಅಂದಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ನವರು ದೇಶ ಹಾಳು ಮಾಡುತ್ತಿದ್ದಾರೆ, ಏನಾಗುತ್ತೋ ಆಗ್ಲಿ ನೋಡೇ ಬಿಡೋಣ, ಬಂಧನ ಮಾಡ್ಲಿ ಎಂದಿದ್ದಾರೆ ಜಿಲ್ಲಾಡಳಿತಕ್ಕೆ ಸವಾಲು ಹಾಕಿದ ಪ್ರಮೋದ್ ಮುತಾಲಿಕ್. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಇವ್ರು ತಡೆಯಲ್ಲ, ಸರ್ಕಾರದ ಸ್ವಾತಂತ್ರ್ಯ ಹರಣ ಮಾಡ್ತಿದೆ ಅಂತ ಈಗ ಕಿಡಿಕಾರಿದ್ದಾರೆ. ಕಲ್ಲೆಸೆದವರನ್ನ ಯಾಕೆ ಇವರು ಗಡೀಪಾರು ಮಾಡ್ತಿಲ್ಲ, ಹಿಂದೂಗಳ ಮೇಲೆ ಮತ್ತೆ ಮತ್ತೆ ಇದೇ ರೀತಿಯಾಗಿ ದೌರ್ಜನ್ಯ ಆಗ್ತಿದೆ, ಕಲ್ಲು ತೂರಾಟಕ್ಕೀಗ ಕೆಂಡಾಮಂಡಲರಾಗಿ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ನಿರ್ಬಂಧ ಇದೆ, ನಿರ್ಬಂಧದ ಮಧ್ಯೆಯೂ ಈಗ ಬಾಗಲಕೋಟೆಗೆ ಮುತಾಲಿಕ್ ಬಂದಿರುವಂತದ್ದು. ಸರ್ಕಾರ ಸ್ವಾತಂತ್ರ್ಯ ಹರಣ ಮಾಡ್ತಿದೆ, ಕಲ್ಲೆಸೆದವರನ್ನ ಸರ್ಕಾರ ಗಡೀಪಾರು ಮಾಡಬೇಕು, ಪಾಕಿಸ್ತಾನ್ ಜಿಂದಾಬಾದ್ ಅಂದವರನ್ನ ಗಡೀಪಾರು ಮಾಡಬೇಕು. ಯಾಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಕೊಂಡ್ರು ಕೂಡ ಯಾರು ತಡೀತಿಲ್ಲ ಇವ್ರನ್ನ. ಕಲ್ಲೆಸೆದವರನ್ನ ಸರ್ಕಾರ ಗಡೀಪಾರು ಮಾಡಲ್ಲ, ದೇಶ ಒಗ್ಗೂಡಿಸಲು ಜಾಗೃತಿ ಮೂಡಿಸಿದ್ರೆ ಗಡೀಪಾರಾಗತ್ತೆ. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಗಳು, ಅಧಿಕಾರಕ್ಕಾಗಿ ಕಾಂಗ್ರೆಸ್ನವರು ದೇಶ ಹಾಳು ಮಾಡ್ತಿದ್ದಾರೆ, ಏನಾಗುತ್ತೋ ಆಗ್ಲಿ ನೋಡೇ ಬಿಡೋಣ, ಬಂಧನ ಆದ್ರೂ ಆಗ್ಲಿ ಬಂಧನ ಮಾಡಿದ್ರು ಮಾಡ್ಲಿ ಅಂತ ಈಗ ಜಿಲ್ಲಾಡಳಿತಕ್ಕೆ ಸವಾಲ್ ಹಾಕಿದ್ದಾರೆ ಪ್ರಮೋದ್ ಮುತಾಲಿಕ್. ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳಿದೆ. ನಾನು ಇದನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂತವರಿಗೆ ಇವರು ಗಡೀಪಾರು ಮಾಡುದಿಲ್ಲ. ಇವರು ಯಾರು ದೇಶವನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನ ಗಡೀಪಾರು ಮಾಡ್ತಾ ಇರುವಂತಹದ್ದು, ನಿರ್ಬಂಧನೆ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಕೆಗೇಡಿನ ಸಂಗತಿ, ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನನ್ ಮೇಲೆ ಕೇಸ್ ಹಾಕಿ, ಆದ್ರೆ ಮಾತನಾಡಕ್ಕೆ ಅವಕಾಶ ಕೊಡಲ್ಲ, ವಿಚಾರವನ್ನು ಹೇಳಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ನೀವು ಸಂವಿಧಾನ ವಿರೋಧಿಗಳಿದೆ ಕಾಂಗ್ರೆಸ್ನವ್ರು. ಸೊ ಇವತ್ತು ಕಲ್ಲು ಎಸೆಯುವಂತವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರು ತಡೆಯುವಂತವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೇ ಓಟು 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 ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಇವತ್ತು ನಾಳೆ ಕಾರ್ಯಕ್ರಮ ಇದೆ, ಮದುವೆಗಾದ್ರೂ ಒಂದು ಅಟೆಂಡ್ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದ್ರೆ ಈಗ ಅವರು ಹೇಳಿದಂತ ಇದನ್ನ ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂತ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೋಡಿ, ಹಿಂದೂಗಳೇ ಇವರು ಬೇಡ ಆಗಿದೆ, ಬರೇ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವರಿಗೆ. ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ, ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂತ ಇವತ್ತ ಹುಚ್ಚು ಏನಿದೆಯಲ್ಲ, ಹಿಂದೂ ಓಟ್ ಹಾಕುವಂತವ್ರು ಆ ಭ್ರಮೆಯನ್ನು ಬಿಡಿಸ್ಬೇಕು, ಆ ಹುಚ್ಚು ಬಿಡಿಸ್ಬೇಕಾಗಿದೆ. ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದೆ, ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ.
ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿ